Advanced Corporate Accounting, Chapter 2, Session 12, Mergers and Acquisition of Companies. In the previous session, we have discussed the meaning of merger, acquisition, amalgamation in the nature of purchase, amalgamation in the nature of merger. Now let us continue with the session 12, variants of amalgamation of companies. The following are the different variants of amalgamation of companies. First one, acquisition of existing company or companies by another existing company. ಇಲ್ಲಿ ನಿಮಗೆ ಫಸ್ಟ್ ಬರುವಂತದ್ದು acquisition of existing company or companies by another existing company. That is, assets and liabilities of an existing company is acquired by another existing company. ಈ ಅಮಾಲ್ಗಮೇಷನ್ ಅಲ್ಲಿ 3 ತರ ವೇರಿಯಂಟ್ ಇದೆ ನಿಮಗೆ. ಅದರಲ್ಲಿ ಮೊದಲನೇದು ಆಲ್ರೆಡಿ ಇರುವಂತಹ 2 ಕಂಪನಿಗಳ ಮಧ್ಯೆ ಅಕ್ವಿಸಿಷನ್ ಆಗುತ್ತೆ. ಆಲ್ರೆಡಿ ಇರುವಂತಹ ಕಂಪನಿಯೇ ಆಲ್ರೆಡಿ ಇರುವಂತಹ ಇನ್ನೊಂದು ಕಂಪನಿಯನ್ನ ಅಕ್ವೈರ್ ಮಾಡಿಕೊಂಡು ಅದರ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಈ ಹೊಸ ಕಂಪನಿಯ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಗಿ ಆಗುತ್ತೆ. ಇದು ಫಸ್ಟ್ ವೇರಿಯಂಟ್. Acquisition of existing company or companies by another existing company, that is, assets and liabilities of an existing company is acquired by another existing company. Next, second variant ಬಂದು merger of 2 or more existing companies and forming of a new company. That is, formation of a new company for acquiring 2 or more existing company. ಮರ್ಜರ್ ಆಫ್ 2 ಆರ್ ಮೋರ್ ಎಕ್ಸಿಸ್ಟಿಂಗ್ ಕಂಪನಿ ಅಂತಂದ್ರೆ ಇಲ್ಲಿ ಮರ್ಜರ್ ಅಂತಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿರೋ 2 ಕಂಪನಿ ಏನ್ ಮಾಡುತ್ತೆ, ಹಳೆ ಕಂಪನಿಯನ್ನ ಕ್ಲೋಸ್ ಮಾಡಿ ಹೊಸ ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ದಟ್ ಈಸ್ ಫಾರ್ಮೇಶನ್ ಆಫ್ ಅ ನ್ಯೂ ಕಂಪನಿ ಬೈ ಅಕ್ವೈರಿಂಗ್ 2 ಆರ್ ಮೋರ್ ಎಕ್ಸಿಸ್ಟಿಂಗ್ ಕಂಪನೀಸ್. ಆಲ್ರೆಡಿ ಎಕ್ಸಿಸ್ಟ್ ಆಗಿರುವಂತಹ 2 ಕಂಪನಿ ಒಟ್ಟಿಗೆ ಸೇರಿ ಹಳೆ ಕಂಪನಿಯನ್ನ ಕ್ಲೋಸ್ ಮಾಡಿ ಹೊಸ ಕಂಪನಿಯನ್ನ ಫಾರ್ಮ್ ಮಾಡೋದು, ಅದನ್ನ ನಾವು ಮರ್ಜರ್ ಅಂತ ಕರಿತೀವಿ. ನೆಕ್ಸ್ಟ್ ಮೂರನೇ ವೇರಿಯಂಟ್ ಬಂದು acquisition of an existing company by a newly formed company. That is, formation of a new company by acquisition of an existing company. ಈಗ ಯಾವ್ದಾದ್ರು ಹೊಸ ಕಂಪನಿ ಆಲ್ರೆಡಿ ಇರುವಂತಹ ಹಳೆ ಕಂಪನಿಯನ್ನ ಅಕ್ವೈರ್ ಮಾಡಿಕೊಂಡು ಹೊಸ ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ, ಅಥವಾ ಹೊಸ ಕಂಪನಿ ಎಸ್ಟಾಬ್ಲಿಷ್ ಆಗಿ ಅದು ಹಳೆ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅದು ಥರ್ಡ್ ವೇರಿಯಂಟ್. ಅಮಾಲ್ಗಮೇಷನ್ ಆಫ್ ಕಂಪನಿಯಲ್ಲಿ ನಿಮಗೆ 3 ವೇರಿಯಂಟ್ಸ್ ಇದೆ. ಫಸ್ಟ್ ಒನ್ ಅಕ್ವಿಸಿಷನ್, ಒಂದು ಎಕ್ಸಿಸ್ಟಿಂಗ್ ಕಂಪನಿ ಇನ್ನೊಂದು ಎಕ್ಸಿಸ್ಟಿಂಗ್ ಕಂಪನಿಯನ್ನ ಅಕ್ವೈರ್ ಮಾಡಿಕೊಂಡು ಅವರ ಹಳೆ ಹೆಸರಿನಲ್ಲೇ ಅವರು ಮುಂದುವರಿತಾರೆ. ಅದು ಒನ್ ಟೈಪ್ ಆಫ್ ವೇರಿಯಂಟ್. ಎರಡನೇದು 2 ಎಕ್ಸಿಸ್ಟಿಂಗ್ ಕಂಪನಿ ಒಂದುಗೂಡಿ ಹಳೆ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡಿ ಹೊಸ ಬಿಸ್ನೆಸ್ ಅನ್ನ ಫಾರ್ಮ್ ಮಾಡ್ತಾರೆ. ಇದನ್ನ ನಾವು ಮರ್ಜರ್ ಅಂತ ಕರಿತೀವಿ. ಮೂರನೇ ವೇರಿಯಂಟು ಆಲ್ರೆಡಿ ಇರುವಂತಹ ಒಂದು ಹಳೆ ಕಂಪನಿಯನ್ನ ಹೊಸ ಕಂಪನಿ ಫಾರ್ಮ್ ಆಗಿ ಹಳೆ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಇದು ಥರ್ಡ್ ವೇರಿಯಂಟ್. ನಿಮ್ಗೆ ನೋಟ್ ಏನು ಅಂದ್ರೆ, ದ ಕಂಪನಿ ವಿಚ್ ಇಸ್ ಅಕ್ವೈರ್ಡ್ ಇಸ್ ಕಾಲ್ಡ್ ಟ್ರಾನ್ಸ್ಫರರ್ ಕಂಪನಿ ಆರ್ ಅಮಾಲ್ಗಮೇಟಿಂಗ್ ಕಂಪನಿ ಅಂಡ್ ದ ಅಕ್ವೈರಿಂಗ್ ಕಂಪನಿ ಇಸ್ ಕಾಲ್ಡ್ ಟ್ರಾನ್ಸ್ಫರಿ ಕಂಪನಿ ಆರ್ ಅಮಾಲ್ಗಮೇಟೆಡ್ ಕಂಪನಿ. ಟ್ರಾನ್ಸ್ಫರರ್ ಅಥವಾ ಅಮಾಲ್ಗಮೇಟಿಂಗ್ ಅಂತಂದ್ರೆ ಹಳೆ ಕಂಪನಿ ಅಥವಾ ಯಾವ ಕಂಪನಿ ಇನ್ನೊಂದು ಕಂಪನಿಗೆ ಸೇರ್ಪಡೆ ಆಗ್ತಿದೆಯೋ ಅದನ್ನ ನಾವು ಟ್ರಾನ್ಸ್ಫರರ್ ಅಥವಾ ಅಮಾಲ್ಗಮೇಟಿಂಗ್ ಕಂಪನಿ ಅಂತ ಕರಿತೀವಿ. ಯಾವ ಕಂಪನಿ ಹೊಸದಾಗಿ ಫಾರ್ಮ್ ಆಗಿದೆಯೋ, ಯಾವ ಕಂಪನಿ ಅಕ್ವೈರ್ ಮಾಡ್ಕೋತಾ ಇದೆಯೋ ಅಂತಹ ಕಂಪನಿಯನ್ನ ನಾವು ಟ್ರಾನ್ಸ್ಫರಿ ಕಂಪನಿ ಅಥವಾ ಅಮಾಲ್ಗಮೇಟೆಡ್ ಕಂಪನಿ ಅಂತ ಕರಿತೀವಿ. ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ಅಮಾಲ್ಗಮೇಷನ್, ಅಕ್ವಿಸಿಷನ್ ಅಂಡ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಈ 3 ಟರ್ಮ್ಸ್ಗೆ ಈ 3 ಏನು ಡಿಫರೆನ್ಸ್ ಅನ್ನೋದನ್ನ ನೋಡೋಣ. ಇಟ್ ಕ್ಯಾನ್ ಬಿ ಡಿಫರೆನ್ಶಿಯೇಟೆಡ್ ಆನ್ ದ ಫಾಲೋಯಿಂಗ್ ಬೇಸಸ್. ನೋಡಿ, ನಿಮಗೆ 3 ಇದೆ. ಒಂದು ಅಮಾಲ್ಗಮೇಷನ್, ಇನ್ನೊಂದು ಅಕ್ವಿಸಿಷನ್, ಅದನ್ನ ಅಬ್ಸಾರ್ಪ್ಷನ್ ಅಂತ ಕೂಡ ಕರಿತೀವಿ. ಮೂರನೇದು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಇದರಲ್ಲಿ 3 ಬೇಸಿಸ್ ಮೇಲೆ ಡಿಫ್ರೆನ್ಸಿಯೇಷನ್ ಅನ್ನು ಮಾಡಿದ್ದಾರೆ. ಫಸ್ಟ್ ಒನ್ ಲಿಕ್ವಿಡೇಷನ್ ಆಫ್ ಕಂಪನೀಸ್ liquidated. ಇದರಲ್ಲಿ 2 or more companies will be liquidated. ಈ ಅಮಾಲ್ಗಮೇಷನ್ ಅಲ್ಲಿ ಏನಾಗುತ್ತೆ, 2 or more companies ಲಿಕ್ವಿಡೇಟ್ ಆಗುತ್ತೆ. ಲಿಕ್ವಿಡೇಟ್ ಅಂತಂದ್ರೆ ಎಲ್ಲ ಅಸೆಟ್ಸ್ ಅನ್ನ ಸೇಲ್ ಮಾಡಿಬಿಟ್ಟು ಲಯಬಿಲಿಟೀಸ್ ಅನ್ನೆಲ್ಲ ಪೇ ಮಾಡಿ ಕಂಪನಿಯನ್ನ ಕ್ಲೋಸ್ ಮಾಡುವಂಥದ್ದು. ಅದೇ ಅಕ್ವಿಸಿಷನ್ ಅಲ್ಲಿ 1 or more ಕಂಪನಿ ಲಿಕ್ವಿಡೇಟ್ ಆಗುತ್ತೆ. ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಲ್ಲಿ ಓನ್ಲಿ 1 ಕಂಪನಿ ವಿಲ್ ಬಿ ಲಿಕ್ವಿಡೇಟೆಡ್. ಸೊ ಇದು ಫಸ್ಟ್ ಡಿಫರೆನ್ಸ್. ಅಮಾಲ್ಗಮೇಷನ್ ಅಲ್ಲಿ ಏನಾಗುತ್ತೆ, 2 or more ಕಂಪನೀಸ್ ಲಿಕ್ವಿಡೇಟ್ ಆಗುತ್ತೆ.
ಅಕ್ವಿಸಿಷನ್ ಅಲ್ಲಿ 1 or more ಕಂಪನೀಸ್ ಲಿಕ್ವಿಡೇಟ್ ಆಗುತ್ತೆ. ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ಅಲ್ಲಿ ಓನ್ಲಿ 1 ಕಂಪನಿ ಲಿಕ್ವಿಡೇಟ್ ಆಗುತ್ತೆ. ಫಾರ್ಮೇಷನ್ ಆಫ್ ಅ ನ್ಯೂ ಕಂಪನಿಯಲ್ಲಿ ಅಮಾಲ್ಗಮೇಷನ್ ಅಲ್ಲಿ ಅ ನ್ಯೂ ಕಂಪನಿ ವಿಲ್ ಬಿ ಫಾರ್ಮ್ಡ್. ಹಳೆ ಕಂಪನಿಯನ್ನ ಕ್ಲೋಸ್ ಮಾಡಿದ್ಮೇಲೆ ಏನ್ ಮಾಡ್ತಾರೆ, ಹೊಸ ಕಂಪನಿಯನ್ನ ಫಾರ್ಮ್ ಮಾಡ್ತಾರೆ. ಅದೇ ಅಕ್ವಿಸಿಷನ್ ಅಲ್ಲಿ ನೋ ನ್ಯೂ ಕಂಪನಿ ವಿಲ್ ಬಿ ಫಾರ್ಮ್ಡ್. ಅಕ್ವಿಸಿಷನ್ ಅಂದ್ರೆ ಏನು, ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಯಾವ ಕಂಪನಿ ಅಕ್ವೈರ್ ಮಾಡ್ಕೊಂಡಿರುತ್ತಲ್ವಾ ಆ ಕಂಪನಿಯ ಹೆಸರಿನಲ್ಲಿ ಬಿಸ್ನೆಸ್ ಮುಂದುವರಿಯುತ್ತೆ. ಸೊ ಯಾವುದೇ ಹೊಸ ಕಂಪನಿಯ ಫಾರ್ಮೇಷನ್ ಇರೋದಿಲ್ಲ. ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ನಲ್ಲಿ ಇರುವಂತಹ ಕಂಪನಿಯನ್ನ ಕ್ಲೋಸ್ ಮಾಡಿ ಇನ್ನೊಂದು ಹೊಸ ಕಂಪನಿಯನ್ನ ಫಾರ್ಮ್ ಮಾಡ್ತಾರೆ. ಸೊ ಅಲ್ಲೂ ಕೂಡ ನ್ಯೂ ಕಂಪನಿ ವಿಲ್ ಬಿ ಫಾರ್ಮ್. ಲಾಸ್ಟ್ ಡಿಫರೆನ್ಸ್ ರಿಸಲ್ಟ್ ಕಾಂಬಿನೇಷನ್ ಆಫ್ ಕಂಪನೀಸ್. ರಿಸಲ್ಟ್ಸ್ ಇನ್ ಕಾಂಬಿನೇಷನ್ ಆಫ್ ಕಂಪನೀಸ್. ಈ ಅಮಾಲ್ಗಮೇಷನ್ ಅಲ್ಲಿ ಏನಾಗುತ್ತೆ, ರಿಸಲ್ಟ್ಸ್ ಅದು ಕೂಡ ಕಾಂಬಿನೇಷನ್ ಆಫ್ ಕಂಪನೀಸ್ ಇರುತ್ತೆ. ಅಕ್ವಿಸಿಷನ್ ಅಲ್ಲೂ ಕಾಂಬಿನೇಷನ್ ಆಫ್ ಕಂಪನೀಸ್ ಇರುತ್ತೆ. ಆದ್ರೆ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಲ್ಲಿ ಯಾವುದೇ ಕಾಂಬಿನೇಷನ್ ಆಫ್ ಕಂಪನೀಸ್ ಇರಲ್ಲ. ಒಂದೇ ಕಂಪನಿ ರೀಕನ್ಸ್ಟ್ರಕ್ಟ್ ಆಗಿ ಹೊಸ ಕಂಪನಿಯಾಗಿ ಮಾರ್ಪಾಡಾಗುತ್ತೆ. ಆದ್ರೆ ಯಾವುದೇ ರೀತಿಯಾದ ಕಾಂಬಿನೇಷನ್ ಇರೋದಿಲ್ಲ. ಇದು ಬೇಸಿಕ್ ಡಿಫರೆನ್ಸಸ್ ಬಿಟ್ವೀನ್ amalgamation, acquisition and external reconstruction. The term acquisition and external reconstruction is used colloquially. For accounting purposes, all the variants are referred as amalgamation. Acquisition ಆಗಿರ್ಬೋದು, external reconstruction ಆಗಿರ್ಬೋದು, ಎಲ್ಲದನ್ನು ನಾವು ಈ ಚಾಪ್ಟರ್ ಅಲ್ಲಿ ಒಂದು ಸಿಂಗಲ್ ವರ್ಡ್ ನ ರೀಪ್ಲೇಸ್ ಮಾಡ್ತಾ ಇದ್ದೀವಿ. ಬೇರೆ ಯಾವ್ದು ಟರ್ಮ್ ಯೂಸ್ ಮಾಡಿಲ್ದಿರ we will use only the term amalgamation. Hence, for further discussion of accounting treatment, only the term amalgamation is used. ನಾವು ಅಕ್ವಿಸಿಷನ್ ಅಂತ ಆಗಲಿ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಆಗಲಿ ಯೂಸ್ ಮಾಡೋದಿಲ್ಲ. ಎಲ್ಲದಕ್ಕೂ ಕೂಡ ಕಾಮನ್ ಆಗಿ ಏನ್ ಟರ್ಮ್ ಯೂಸ್ ಮಾಡಬೇಕು, ಅಮಾಲ್ಗಮೇಷನ್. However, the treatment is illustrated under the following 3 broad categories. ನಿಮಗೆ ಪ್ರಾಬ್ಲಮ್ಸ್ 3 broad categories ಅಲ್ಲಿ ಡಿವೈಡ್ ಆಗಿರುತ್ತೆ. ಫಸ್ಟ್ ಒನ್, when one or more existing companies are acquired by an existing company and the transferee company continues with its existing identity. Second one, when 2 or more existing companies are acquired by and a new company formed. Third one, when an existing company is acquired by a newly formed company. ಈ 3 ವೇರಿಯಂಟ್ಸ್ ಅನ್ನ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಸೊ ಈ 3 ವೇರಿಯಂಟ್ಸ್ ಮೇಲೆ ನಿಮ್ಗೆ ಪ್ರಾಬ್ಲಮ್ಸ್ ಇರುತ್ತೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ. ಫಸ್ಟ್ ಒನ್ ಏನು, one or more existing companies are acquired by an existing company. ಒಂದು ಎಕ್ಸಿಸ್ಟಿಂಗ್ ಕಂಪನಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಎಕ್ಸಿಸ್ಟಿಂಗ್ ಕಂಪನೀಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಆತರ ಅಕ್ವೈರ್ ಆಗಿರೋ ಕಂಪನಿಯನ್ನ ಟ್ರಾನ್ಸ್ಫರರ್ ಕಂಪನಿ ಅಂತ ಕರಿತೀವಿ. ಅಕ್ವೈರ್ ಮಾಡ್ಕೊಳ್ತಾ ಇರೋ ಕಂಪನಿಯನ್ನ ಟ್ರಾನ್ಸ್ಫರಿ ಕಂಪನಿ ಅಂತ ಕರಿತೀವಿ. ಟ್ರಾನ್ಸ್ಫರರ್ ಕಂಪನಿ ಬಿಸ್ನೆಸ್ಗಳು ಕ್ಲೋಸ್ ಅದರ ಹೆಸರು ಹೋಗಿ ಟ್ರಾನ್ಸ್ಫರಿ ಕಂಪನಿ ಹೆಸರಿನಲ್ಲಿ ಬಿಸ್ನೆಸ್ ರನ್ ಆಗುತ್ತೆ. ಅದು ಫಸ್ಟ್ ವೇರಿಯಂಟ್. ಸೆಕೆಂಡ್ ಒನ್, ಒಂದು ಅಥವಾ ಎರಡು ಬಿಸ್ನೆಸ್ಗಳು ಏನಿರುತ್ತೆ ಅದು ಪೂರ್ತಿಯಾಗಿ ಹಳೆ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡಿ ಹೊಸ ಬಿಸ್ನೆಸ್ ಅನ್ನ ಫಾರ್ಮ್ ಮಾಡ್ತಾರೆ. ಮೂರನೇದು, ಆಲ್ರೆಡಿ ಇರುವಂತಹ ಬಿಸ್ನೆಸ್ ಅನ್ನ ಒಂದು ಹೊಸ ಕಂಪನಿ ಅಕ್ವೈರ್ ಮಾಡ್ತಾರೆ. ಈ 3 ವೇರಿಯಂಟ್ ಮೇಲೆ ನಿಮ್ಗೆ ಕ್ವಶನ್ಸ್ ಇರುತ್ತೆ. ಅಕೌಂಟಿಂಗ್ ಫಾರ್ ಅಮಾಲ್ಗಮೇಷನ್ ಆಫ್ ಕಂಪನೀಸ್, ದೇರ್ ಆರ್ 2 ಮೆಥಡ್ಸ್. ಒಂದು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್, ಇನ್ನೊಂದು purchase method. When the amalgamation is in the nature of merger, pooling of interest method is adopted for accounting, while purchase method is adopted in case of amalgamation in the nature of purchase. Under pooling of interest method, all assets, liabilities and results of the transferred company will be recorded by the transferee company at book value unless any adjustment is required due to different accounting policies followed by this company. Under purchase method, assets and liabilities of the transferor company taken over will be recorded in the books of transferee company at agreed values. In this case, no reserves other than statutory reserves of the transfer company will be taken over or recorded in the books of transferee company. ನೋಡಿ, ಇದರಲ್ಲಿ 2 ಸಿಚುವೇಶನ್ ಇದೆ. ಒಂದು ನಿಮ್ಗೆ ಅದು ಸಿಚುವೇಶನ್ ಹೇಳಿದ ಪ್ರಾಬ್ಲಮ್ಸ್ಗೆ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್, ಇನ್ನೊಂದು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಈಗ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಆದ್ರೆ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕು. ಅದೇ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಆದ್ರೆ ಆಗ ನಮಗೆ ವಿ ಹ್ಯಾವ್ ಟು ಅಡಾಪ್ಟ್ ಫಾರ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಆದಾಗ ನಾವು ಪರ್ಚೇಸ್ ಮೆಥಡ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕು. ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಆದಾಗ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್, ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಆದಾಗ ಪರ್ಚೇಸ್ ಮೆಥಡ್. ಇದು ಬೇಸಿಕ್ ಡಿಫ್ರೆನ್ಸ್. ಪೂಲಿಂಗ್ ಆಫ್
ಇಂಟ್ರೆಸ್ಟ್ ಮೆಥಡ್ಗೂ ಮತ್ತು ಪರ್ಚೇಸ್ ಮೆಥಡ್ಗೂ. ಮರ್ಜರ್ ಆದಾಗ ಪೂಲಿಂಗ್ ಆಫ್ ಇಂಟ್ರೆಸ್ಟು, ಪರ್ಚೇಸ್ ಆದಾಗ ಪರ್ಚೇಸ್ ಮೆಥಡ್. ನೆಕ್ಸ್ಟು ಅಂಡರ್ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡಲ್ಲಿ ಏನು ಮಾಡ್ತಾರೆ, ಆಲ್ ಅಸೆಟ್ಸ್, ಲಯಬಿಲಿಟೀಸ್ ಆ್ಯಂಡ್ ರಿಸರ್ವ್ಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ ವಿಲ್ ಬಿ ರೆಕಾರ್ಡೆಡ್ ಬೈ ದ ಟ್ರಾನ್ಸ್ಫರಿ ಕಂಪನಿ ಅಟ್ ದ ಬುಕ್ ವ್ಯಾಲ್ಯೂಸ್. ಸೊ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡಲ್ಲಿ ಏನು ಮಾಡ್ತಾರೆ, ಮರ್ಜರ್ ಆದಾಗ ಟ್ರಾನ್ಸ್ಫರಿ ಕಂಪನಿದು, ಟ್ರಾನ್ಸ್ಫರರ್ ಕಂಪನಿದು ಏನಿದೆ ಎಲ್ಲ ಅಸೆಟ್ಸು ಲಯಬಿಲಿಟೀಸ್ ಅದನ್ನ ಟ್ರಾನ್ಸ್ಫರಿ ಕಂಪನಿಯವರು ಅವರ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಗಿ ಕನ್ವರ್ಟ್ ಮಾಡ್ಕೋತಾರೆ, ಬುಕ್ ವ್ಯಾಲ್ಯೂನಲ್ಲಿ ತಗೋತಾರೆ, ಅನ್ಲೆಸ್ ಇನ್ ಅಂಟಿಲ್ ಯಾವ್ದಾರ ಅಡ್ಜಸ್ಟ್ಮೆಂಟು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಆಗಿದ್ರೆ ಮಾತ್ರ. ಅದೇ ಪರ್ಚೇಸ್ ಮೆಥಡಲ್ಲಿ ಏನಾಗುತ್ತೆ, ಅಸೆಟ್ಸು ಲಯಬಿಲಿಟೀಸು ಟ್ರಾನ್ಸ್ಫರರ್ ಕಂಪನಿ ಅದನ್ನೇ ಟ್ರಾನ್ಸ್ಫರಿ ಕಂಪನಿಯವರು ತಗೋತಾರೆ. ಎಷ್ಟು ವ್ಯಾಲ್ಯೂಸ್ ಕೊಡಬೇಕು ಅನ್ನೋದಕ್ಕೆ ಒಂದು ಅಗ್ರೀಡ್ ವ್ಯಾಲ್ಯೂ ಇರುತ್ತೆ. ಎರಡು ಕಂಪನಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ ಮೇಲೆ ಆ ವ್ಯಾಲ್ಯೂಸ್ ಅನ್ನ ಅವರು ಚೇಂಜ್ ಮಾಡ್ಬೋದು. ಬೇಸ್ಡ್ ಆನ್ ದಟ್ ಅಮೌಂಟ್ ನ ಒಂದು ಕನ್ಸಿಡರೇಷನ್ ಅನ್ನ ಪೇ ಮಾಡ್ತಾರೆ, ಅದನ್ನು ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಕರಿತೀವಿ. ಇನ್ ದಿಸ್ ಕೇಸ್ ನೋ ರಿಸರ್ವ್ಸ್ ಅದರ್ ದೆನ್ ಸ್ಟ್ಯಾಟ್ಯೂಟರಿ ರಿಸರ್ವ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ ವಿಲ್ ಬಿ ಟೇಕನ್ ಓವರ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ. ಬೇರೆ ಯಾವುದೇ ರಿಸರ್ವ್ಸ್ ಯಾವುದನ್ನು ಟ್ರಾನ್ಸ್ಫರಿ ಕಂಪನಿಗೆ ಕೊಡೋದಿಲ್ಲ, ಒಂದು ಸ್ಟ್ಯಾಟ್ಯೂಟರಿ ರಿಸರ್ವ್ ಮಾತ್ರನೇ ನಾವು ಟ್ರಾನ್ಸ್ಫರಿ ಕಂಪನಿಗೆ ಕೊಡ್ತೀವಿ. ಡಿಫರೆನ್ಸ್ ಬಿಟ್ವೀನ್ ದ ಟೂ ಮೆಥಡ್ಸ್ ಆಫ್ ಅಕೌಂಟಿಂಗ್. ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ನಲ್ಲಿ all assets and liabilities of transferor company will be incorporated in the books of transferee company. Purchase method alli only assets and liabilities taken over by the transferee company will be incorporated. ಅವ್ರು ಯಾವೆಲ್ಲ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನ ತಗೋತೀವಿ ಅಂತ ಹೇಳಿರ್ತಾರೋ ಅಷ್ಟು ಮಾತ್ರ ಪರ್ಚೇಸ್ ಮೆಥಡ್ ಅಲ್ಲಿ ಇರುತ್ತೆ. ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅಲ್ಲಿ ಎಲ್ಲ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನ ಅವರು ಟೇಕ್ ಓವರ್ ಮಾಡ್ತಾರೆ. ಮತ್ತೆ ಆಲ್ ರಿಸರ್ವ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ವಿಲ್ ಬಿ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ. ಯಾವಾಗ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅಲ್ಲಿ, ಅದು ಮರ್ಜರ್ ಆದಾಗ. ಅದೇ ಪರ್ಚೇಸ್ ಆದಾಗ ಅದರ್ ದೆನ್ ಸ್ಟ್ಯಾಟ್ಯೂಟರಿ ರಿಸರ್ವ್ ನೋ ಅದರ್ ರಿಸರ್ವ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ ವಿಲ್ ಬಿ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ. ಬರೀ ಸ್ಟ್ಯಾಟ್ಯೂಟರಿ ರಿಸರ್ವ್ ಒಂದು ಮಾತ್ರ ಅವರಿಗೆ ಕೊಡಬೇಕಾಗುತ್ತೆ. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ ವಿಲ್ ಬಿ ರೆಕಾರ್ಡೆಡ್ ಇನ್ ದ ಬುಕ್ ವ್ಯಾಲ್ಯೂಸ್ ಆಫ್ ದ ಟ್ರಾನ್ಸ್ಫರಿ ಕಂಪನಿ ಅಟ್ ಟ್ರಾನ್ಸ್ಫರಿ ಕಂಪನಿ. ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅಲ್ಲಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಯಾವ ವ್ಯಾಲ್ಯೂ ಅಂದ್ರೆ ಬುಕ್ ವ್ಯಾಲ್ಯೂನಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದೇ ಪರ್ಚೇಸ್ ಮೆಥಡ್ ನಲ್ಲಿ ಅಗ್ರೀಡ್ ವ್ಯಾಲ್ಯೂಸ್, ಕಂಪನಿಯವರು ಯಾವ ವ್ಯಾಲ್ಯೂಗೆ ತಗೋತೀನಿ ಅಂತ ಅಗ್ರಿ ಮಾಡ್ಕೊಂಡಿರ್ತಾರೋ ಆ ವ್ಯಾಲ್ಯೂಗೆ ರೆಕಾರ್ಡ್ ಆಗಿರುತ್ತೆ. ಲಾಸ್ಟ್ ಡಿಫ್ರೆನ್ಸ್, ಎನಿ ಡಿಫ್ರೆನ್ಸ್ ಬಿಟ್ವೀನ್ ಪರ್ಚೇಸ್ ಕನ್ಸಿಡರೇಷನ್ ಅಂಡ್ ವ್ಯಾಲ್ಯೂ ಆಫ್ ಅಸೆಟ್ ಅಂಡ್ ಲಯಬಿಲಿಟೀಸ್ ಟೇಕನ್ ಓವರ್ ಮಸ್ಟ್ ಬಿ ಅಡ್ಜಸ್ಟೆಡ್ ಅಗೇನೆಸ್ಟ್ ಜನರಲ್ ರಿಸರ್ವ್. ಏನಾದರೂ ಡಿಫರೆನ್ಸ್ ಇತ್ತು ಅಂತಂದ್ರೆ ಪರ್ಚೇಸ್ ಕನ್ಸಿಡರೇಷನ್ ಮತ್ತು ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ಗೆ, ಆ ಡಿಫರೆನ್ಸ್ ಅನ್ನು ನಾವು ಜನರಲ್ ರಿಸರ್ವ್ ಅಂತ ಕರಿತೀವಿ. ಇಲ್ಲಿ ಪರ್ಚೇಸ್ ಮೆಥಡ್ ಅಲ್ಲಿ ಎನಿ ಡಿಫರೆನ್ಸ್ ಬಿಟ್ವೀನ್ ಪರ್ಚೇಸ್ ಕನ್ಸಿಡರೇಷನ್ ಅಂಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಮಸ್ಟ್ ಬಿ ಟ್ರೀಟೆಡ್ ಆಸ್ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್ ಹ್ಯಾಸ್ ದ ಕೇಸ್ ಮೇಟ್. ಐದರ್ ಗುಡ್ ವಿಲ್ ಅಂತಾದ್ರೂ ತಗೋತೀವಿ ಅಥವಾ ಕ್ಯಾಪಿಟಲ್ ರಿಸರ್ವ್ ಅಂತಾದ್ರೂ ತಗೋತೀವಿ. ಅದೇ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅಲ್ಲಿ ಅದನ್ನ ನಾವು ಜನರಲ್ ರಿಸರ್ವ್ ಅಂತ ಕರಿತೀವಿ, ಇಲ್ಲಿ ಅದನ್ನ ಕ್ಯಾಪಿಟಲ್ ರಿಸರ್ವ್ ಅಂತ ಕರಿತೀವಿ. These are the difference between two methods of accounting.